ಆರೋಗ್ಯ ಸಾಧಕರೇ, ನಿಮಗೆಲ್ಲರಿಗೂ ಡಾಕ್ಟರ್ ಗಂಗಾಧರ ವರ್ಮ ಮಾಡ್ತಕ್ಕಂಥ ನಮಸ್ಕಾರಗಳು. ಈ ದಿನ ಬಹಳ ಇಂಪಾರ್ಟೆಂಟ್ ವಿಷಯ ಮಸಾಜ್. ಇದನ್ನ ನಾವೆಲ್ಲ ಕೇಳೇ ಇರ್ತೇವೆ. ಸಯಾಟಿಕಾದವರು ಬಹಳಷ್ಟು ಜನ ಬಂದು ನಮ್ಮಲ್ಲಿ ಹುಷಾರಾಗಿ ಹೋಗಿರೋರೆಲ್ಲ ಕೇಳ್ತಕ್ಕಂಥ ಪ್ರಶ್ನೆ ಏನ್ ಗೊತ್ತಾ? ಸರ್, ಮಸಾಜ್ ಮಾಡಿಸೋದು ನರವನ್ನ ಡ್ಯಾಮೇಜ್ ಮಾಡ್ತದ? ಮಸಾಜ್ ಮಾಡಿಸೋದು ನರವನ್ನ ಇಂಪ್ರೂವ್ ಮಾಡ್ತದ? ವೈದ್ಯರುಗಳು ಕೆಲವರು ಮಸಾಜ್ ಮಾಡಿಸ್ರಿ ಸಯಾಟಿಕಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಮಸಾಜ್ ಮಾಡಿಸೋದ್ರಿಂದ ನರ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿ ಫುಡ್ ಡ್ರಾಪ್ ಆಗ್ತಕ್ಕಂಥದ್ದು ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಯಾವುದನ್ನ ನಾನು ಮಾಡಬೇಕು, ಅಥೆಂಟಿಕ್ ಆದ ಆನ್ಸರ್ ಬೇಕು ಅಂತ ಕೇಳಿದ್ರು. ಅದನ್ನ ಅಥೆಂಟಿಕ್ ಆಗಿ ಹೇಳಲಿಕ್ಕೆ ಈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಚಾನೆಲ್ ನಲ್ಲಿ ಈ ವಿಷಯವನ್ನು ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡ್ರಿ. ಈ ವಿಷಯ ಪ್ರತಿಯೊಬ್ಬರಿಗೂ ಕೂಡ ಬಹಳ 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 ಇಂಪಾರ್ಟೆಂಟ್. ಸಯಾಟಿಕಾ ಅಂತ ಬಂದಾಗ ನರದ ನೋವು, ಈ ಲಕ್ಷಣ ಯಾಕೆ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗ್ಬಿಟ್ರೆ ಇದಕ್ಕೆ ಮಾಡತಕ್ಕಂತಹ ಚಿಕಿತ್ಸೆ ಸರಿನಾ ತಪ್ಪಾ, ಯಾವ್ದನ್ ಮಾಡ್ಬೇಕು ಯಾವ್ದನ್ ಮಾಡಬಾರ್ದು ಅಂತ ನಾವು ತಿಳ್ಕೊಂಡ್ಬಿಡ್ಬೋದು. ವೆರಿ ಇಂಪಾರ್ಟೆಂಟ್. ಇದು ಬರಲಿಕ್ಕೆ ಕೆಲವು ಕಾರಣಗಳು. ಮೊದಲನೆಯದು ಲಂಬಾರ್ ಡಿಸ್ಕ್ ಹರ್ನಿಯೇಷನ್. ಇದನ್ನ ಕೇಳಿರ್ತೀರಿ ನೀವು. ಎರಡು ಎಲುಬುಗಳ ಮಧ್ಯಭಾಗದಲ್ಲಿ ಇರ್ತಕ್ಕಂತಹ ಡಿಸ್ಕ್ ಪ್ರೆಸ್ ಆಗಿ ಆ ಡಿಸ್ಕ್ ಹಿಂಭಾಗಕ್ಕೆ ಒತ್ತಿ, ಅಂದ್ರೆ ಹೊರಗಿನ ಆನ್ಯುಲಾರ್ ಫೈಬರ್ ಕಟ್ ಆಗಿ ಒಳಗಿರ್ತಕ್ಕಂತಹ ಲಿಕ್ವಿಡ್ ನ್ಯೂಕ್ಲಿಯಸ್ ಪಲ್ಪೋಸಾ ಹೊರಗಡೆಗೆ ಪ್ರೆಸ್ ಆಗಿ ನರವನ್ನ ಇರಿಟೇಟ್ ಮಾಡ್ತಕ್ಕಂಥದ್ದು. ಇದನ್ನ ನಾವು ಲಂಬಾರ್ ಹರ್ನಿಯೇಷನ್ ಅಂತ ಕರಿತೇವೆ. ಇದು ನಮಗೆ ನಾರ್ಮಲ್ ಆಗಿ ಎಕ್ಸ್ರೇ ಅಲ್ಲೂ ಕೂಡ ಡಿಸ್ಪ್ಲೇಸ್ ಕಡಿಮೆ ಆಗಿರೋದ್ರಿಂದ ಗೊತ್ತಾಗುತ್ತೆ. MRI ಮಾಡಿಸಿದಾಗ ಎಕ್ಸಾಕ್ಟ್ಲಿ ನರ್ವ್ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಪ್ರಾಬ್ಲಮ್ ಇದ್ದು ನಿಮಗೆ ಸಯಾಟಿಕಾ ತೊಂದರೆ ಬಂದಿದ್ದರೆ ಯಾವ ಕಾರಣಕ್ಕೂ ಮಸಾಜ್ ಮಾಡಿಸಬಾರದು. ಎರಡನೆಯ ಕಾಸ್ ಲಂಬಾರ್ ಕೆನಲ್ ಸ್ಟೆನೋಸಿಸ್ ಅಂತ ಕರಿತೇವೆ. ಅಂದರೆ ನಮ್ಮ ಏನು ಲಂಬಾರ್ ವರ್ಟೆಬ್ರಾ ಇರುತ್ತೋ, ಮೂಳೆಯ ಮಧ್ಯಭಾಗದ ಹೋಲ್ ಇದೆಯೋ, ಅದರೊಳಗಿರ್ತಕ್ಕಂತಹ ನ್ಯಾರೋಯಿಂಗ್ ಸ್ಪೇಸ್, ಆ ಜಾಗ ಯಾವಾಗ ಹಾರ್ಡ್ ಆಗುತ್ತೋ ಅಥವಾ ಅದರೊಳಗೆ ಇರ್ತಕ್ಕಂತಹ ಲಿಗಮೆಂಟ್ ಯಾವಾಗ ಗಟ್ಟಿ ಆಗುತ್ತೋ ಅಥವಾ ಅಲ್ಲಿಂದ ನರಗಳಿಗೆ ಅದು ತೊಂದರೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೋ, ಈ ಸ್ಟೆನೋಸಿಸ್ ಇಂದ ಬಂದಾಗ ಅದರ ಮೇಲೂ ಕೂಡ ಮಸಾಜ್ ಇಸ್ ಸ್ಟ್ರಿಕ್ಟ್ಲಿ ನೋ. ಯಾವಾಗ ನಾನು ಅದರ ಮೇಲೆ ಪ್ರೆಷರ್ ಹಾಕಿ ಮಾಡ್ಲಿಕ್ಕೆ ಹೋಗ್ತೇನೋ, ಡಿಸ್ಕ್ ಹರ್ನಿಯೇಷನ್ ಅಲ್ಲಿ ಏನಾಗುತ್ತೆ, ಪ್ರೆಷರ್ ಇನ್ನೂ ಜಾಸ್ತಿ ಆಗುತ್ತೆ, ನರ ವೀಕ್ ಆಗುವಂತಹ ಚಾನ್ಸಸ್ ಹೆಚ್ಚಿರುತ್ತೆ. ಸ್ಟೆನೋಸಿಸ್ ಅಲ್ಲಿ ಏನಾಗುತ್ತೆ, ಆ ಹಾರ್ಡನಿಂಗ್ ಬ್ರೇಕ್ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಅದರಿಂದ ಕೂಡ ನರ ಹೆಚ್ಚಿನದಾಗಿ ಡ್ಯಾಮೇಜ್ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಮೂರನೇದು ಪೈರಿಫಾರ್ಮಿಸ್ ಮಸಲ್ ವೀಕ್ನೆಸ್. ಯಾವಾಗ ನನ್ನ ಸೊಂಟದ ಭಾಗದಿಂದ ಬರ್ತಕ್ಕಂತಹ ನರ ಪೃಷ್ಠ ಭಾಗದಲ್ಲಿ ಇರ್ತಕ್ಕಂಥ ಒಂದು ಸ್ನಾಯುವಿನ ಕೆಳಗಡೆ ಪಾಸ್ ಆಗುತ್ತೆ, ಆ ಪೈರಿಫಾರ್ಮಿಸ್ ಮಸಲ್ ಸ್ಪಾಸಮ್ ಆದಾಗ ಅಥವಾ ಆ ಪೈರಿಫಾರ್ಮಿಸ್ ಮಸಲ್ ಹೈಪರ್ಟ್ರೋಫಿ ಆದಾಗ ಬರ್ತಕ್ಕಂತಹ ಸಯಾಟಿಕಾ ಲಕ್ಷಣಗಳೇನಿದಾವೆ ಅವುಗಳಿಗೆ ನಾರ್ಮಲ್ ಆಗಿ ಆಯಿಲ್ ಅನ್ನ ಹೆಚ್ಚಿನದಾಗಿ ತಿಕ್ಕದೆ ಲೈಟ್ ಮಸಾಜ್ ಅನ್ನ ಮಾಡೋದ್ರ ಮುಖಾಂತರ ಅದನ್ನ ಕಂಪ್ಲೀಟ್ ಆಗಿ ನೀವು ರಿಲ್ಯಾಕ್ಸೇಷನ್ಗೆ ತರತಕ್ಕಂತ ಚಾನ್ಸಸ್ ಇದೆ. ಬಹಳಷ್ಟು ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು, ಆ ಎಲುಬನ್ನ ಲಟ್ ಲಟ್ ಅನ್ಸ್ತಕ್ಕಂಥದ್ದು, ಮುರಿತಕ್ಕಂಥದ್ದು, ಜಗ್ತಕ್ಕಂಥದ್ದು ಮಾಡಿದ ತಕ್ಷಣ ಅದು ಇಮ್ಮಿಡಿಯೇಟ್ ಆಗಿ ಸರಿಯಾಗುತ್ತೆ. ಇದನ್ನ ನಾವು ಲಂಬಾರ್ ಟ್ರಾಕ್ಷನ್ ಅಥವಾ ಮ್ಯಾನಿಪುಲೇಷನ್ ಅಂತ ಕೂಡ ಕರಿತೇವೆ. ಅದು ಮಾಡಿದಾಗ ಸ್ವಲ್ಪ ನಿಮಗೆ ರಿಲೀಫ್ ಬರುತ್ತೆ, ಬಿಟ್ರೆ ಕಂಪ್ಲೀಟ್ ಆಗಿ ನರ್ವ್ ಅನ್ನ ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದು ನಡೆಯೋದಿಲ್ಲ. ಮಸಾಜ್ ಟೆಕ್ನಿಕ್ ಹಾಗಾದ್ರೆ ಹರ್ನಿಯೇಷನ್ ನಲ್ಲಿ ಸ್ಟೆನೋಸಿಸ್ ಅಲ್ಲಿ ಮಾಡ್ಲೇಬಾರ್ದಾ ಸರ್? ಹರ್ನಿಯೇಷನ್ ಮತ್ತು ಸ್ಟೆನೋಸಿಸ್ ಕಂಡೀಷನ್ ನಲ್ಲಿ ನೀವು ಆಯಿಲ್ ಅಪ್ಲಿಕೇಶನ್, ಅತಿ ಮುಖ್ಯವಾಗಿ ನಿಮ್ಮ ನೋವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಎಳ್ಳೆಣ್ಣೆ ಆಗ್ಬಹುದು, ಸಾಸಿವೆ ಎಣ್ಣೆ ಆಗ್ಬಹುದು, ಇವೆರಡರಲ್ಲಿ ಯಾವುದಾದ್ರೂ ಒಂದು ಎಣ್ಣೆ ಅಥವಾ ಈ ನೋವಿನ ಜೊತೆಯಲ್ಲಿ ಉರಿಯ ಅನುಭವ ನಿಮಗೆ ಇದ್ದರೆ ಎಳ್ಳೆಣ್ಣೆ ಹಾಗೂ ಕೊಬ್ಬರಿ ಎಣ್ಣೆ ಎರಡು ಸಮ ಪ್ರಮಾಣದ ಮಿಶ್ರಣವನ್ನ ಲೈಟ್ ಆಗಿ ಆಯಿಲ್ ಅಪ್ಲಿಕೇಶನ್. ನೆನ್ಪಿಟ್ಕೊಳ್ರಿ, ಇದು ಬಹಳ ಇಂಪಾರ್ಟೆಂಟ್. ಮಸಾಜ್ ಸ್ಟ್ರಿಕ್ಟ್ಲಿ ಮಾಡುವ ಹಾಗಿಲ್ಲ, ತಿಕ್ಕುವ ಹಾಗಿಲ್ಲ. ಇಲ್ಲಿ ಏನ್ ಮಾಡ್ಬೋದು, ಆಯಿಲ್ ಅನ್ನ ಲೈಟ್ ಆಗಿ ಹಚ್ಚಿ ಬಿಸಿ ನೀರಿನ ಶಾಖ, ಲೈಕ್ ನೀವು ಒಂದು ಬಕೆಟ್ಗೆ ಬಿಸಿ ನೀರನ್ನ ತಗೊಂಡು ಉಪ್ಪು ಹಾಕಿ ಅದರೊಳಗೆ ಟರ್ಕಿ ಟವಲ್ ಅನ್ನ ಅದ್ದಿ ಹಿಂಡು ಬಿಟ್ಟು ಅದಕ್ಕೆ ಶಾಖವನ್ನ ಕೊಡ್ತಕ್ಕಂಥದ್ದು. ಮುಖ್ಯವಾಗಿ ಸೊಂಟದ ಭಾಗ ಹಾಗೂ ಇಡೀ ಕಾಲಿನ ಭಾಗಕ್ಕೆ ಎಲ್ಲೆಲ್ಲಿ ಸಯಾಟಿಕಾದ ನೋವು ನಿಮಗೆ ಕಾಣಿಸ್ಕೊಳ್ತಾ ಇದೆ ಅದಕ್ಕೆಲ್ಲ ಬಿಸಿಯ ಶಾಖವನ್ನ ಕೊಡೋದ್ರ ಮುಖಾಂತರ ನೋವನ್ನ ನೀವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸ್ಟೆನೋಸಿಸ್ ಅಲ್ಲೂ ಕೂಡ ನೀವು ಇದನ್ನೇ ಮಾಡ್ತೀರಿ. ಸ್ಪಾಂಡಿಲೋಲಿಸ್ಥೆಸಿಸ್, ಇಲ್ಲಿ ಏನಾಗಿದೆ, ಎಲುಬು ಒಂದರ ಮೇಲೆ ಒಂದು ಸಂಪೂರ್ಣವಾಗಿ ಜರುಗಿಬಿಟ್ಟಿದೆ. ಎಲುಬು ಜರುಗಿರುವ ಸಂದರ್ಭದಲ್ಲಿ ಅದನ್ನ ಹಾಕಿ ತುಳಿತಕ್ಕಂಥದನ್ನ ಮಾಡಬಾರದು. ಬಹಳ ತಜ್ಞ ವೈದ್ಯರು ಇರ್ತಕ್ಕಂತಹ, ಯಾರು ಶಲ್ಯ ವೈದ್ಯರಿದ್ದಾರೋ ಅಥವಾ ಮೂಳೆಯ ನಾಲೆಡ್ಜ್ ಕಂಪ್ಲೀಟ್ ಆಗಿದೆಯೋ,
ಯಾರು ತಜ್ಞ BNYS ಪದವಿಯನ್ನ ಪಡೆದಂತಹ ಪ್ರಕೃತಿ ಚಿಕಿತ್ಸಾ ತಜ್ಞರಿದ್ದಾರೋ ಅವರ ಬಳಿಯಲ್ಲಿ ನೀವು ಮೈಲ್ಡ್ ಆದ ಮ್ಯಾನಿಪುಲೇಷನ್ ಅನ್ನ ಮಾಡಿಸಬಹುದು. ಯಾಕೆ ಅಂದ್ರೆ ಸ್ಪಾಂಡಿಲೋಲಿಸ್ಥೆಸಿಸ್ ಅಲ್ಲಿ ಮೂಳೆ ಆಲ್ರೆಡಿ ಜರುಗಿದೆ, ಇದರ ಮೇಲೆ ನಾನು ಮಸಾಜ್ ಮಾಡ್ತೀನಿ ಅಂತ ಹೇಳಿದ್ರೆ ಇದರಿಂದ ನರ ಸಂಪೂರ್ಣವಾಗಿ ವೀಕ್ ಆಗ್ತಕ್ಕಂತಹ ಲಕ್ಷಣಗಳು ಬಹಳ ಜಾಸ್ತಿ ಇರುತ್ತೆ. ಈ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ. ಇಂಥ ಚಾನ್ಸ್ ಅನ್ನ ತಗೊಳ್ಳದೆ ಮೂಳೆಯನ್ನ ಆ ಜಾಗಕ್ಕೆ ಸೆಟ್ ಮಾಡ್ತಕ್ಕಂತಹ ಕೆಲಸವನ್ನ ಮಾಡ್ಕೊಳ್ಳೋದ್ರಿಂದ ನಾವು ಈಸಿಯಾಗಿ ಇದನ್ನ ಸರಿ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಟ್ರಾಮಾ. ಯಾವುದಾದ್ರೂ ಇಂಜುರಿ, ರೋಡ್ ಆಕ್ಸಿಡೆಂಟ್ ಆಗಿರಬಹುದು ಅಥವಾ ಯಾವುದೇ ರೀತಿಯ ತೊಂದರೆ ಆಗಿರಬಹುದು. ಈ ತೊಂದರೆಗಳಲ್ಲಿ ಎಲುಬು ಕಂಪ್ರೆಷನ್ ಫ್ರಾಕ್ಚರ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ಮಸಾಜ್ ಅನ್ನ ಮಾಡುವ ಹಾಗಿಲ್ಲ. ಕಂಪ್ರೆಷನ್ ಫ್ರಾಕ್ಚರ್ ಆದಾಗ ನೀವು ಮಾಡಬೇಕಾದ ಮೇನ್ ಆಕ್ಟಿವಿಟಿ ಏನಂದ್ರೆ ಇಮ್ಮೊಬಿಲೈಸೇಷನ್. ಎಲುಬು ಕದಲದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ನಿಮ್ಮ ಅತಿ ಮುಖ್ಯವಾದ ಕೆಲಸ ಆಗಿರುತ್ತೆ. ಆ ಜಾಗಕ್ಕೆ ಬ್ಯಾಂಡೇಜ್ ಆಗಿರಬಹುದು ಅಥವಾ ಪ್ಲಾಸ್ಟರ್ ಆಗಿರಬಹುದು ಅಥವಾ ಅಕ್ಯುಪಂಕ್ಚರ್ ಚಿಕಿತ್ಸೆ ಆಗಿರಬಹುದು. ಇವುಗಳನ್ನ ಮಾತ್ರ ತಗೊಂಡು ಕಂಪ್ಲೀಟ್ ಆದ ಬೆಡ್ ರೆಸ್ಟ್ ಅನ್ನ ಕೊಡುವುದರ ಮೂಲಕ ನೀವು ನರವನ್ನ ಸ್ಟ್ರೆಂಥನ್ ಮಾಡ್ಕೋಬಹುದು. ಫೈನಲಿ ಸಯಾಟಿಕಾ ಅಂತ ಬಂದಾಗ ಪೈರಿಫಾರ್ಮಿಸ್ ಮಸಲ್ ವೀಕ್ನೆಸ್ ಅಲ್ಲಿ ಮಾತ್ರ ನೀವು ಲೈಟ್ ಮಸಾಜ್ ಅನ್ನ ತಗೊಳ್ಬಹುದು. ಉಳಿದಿರ್ತಕ್ಕಂತಹ ಕಂಡೀಷನ್ ನಲ್ಲಿ ಆಯಿಲ್ ಅಪ್ಲಿಕೇಶನ್ ಯಾವ ಕಾರಣಕ್ಕೂ ಮಸಾಜ್ ಅನ್ನ ಮಾಡುವ ಹಾಗಿಲ್ಲ. ಸರ್ ಏನಾಗುತ್ತೆ ಸರ್, ಗೊತ್ತಿಲ್ಲದವರು ಹೆಚ್ಚು ಕಡಿಮೆ ಮಸಾಜ್ ಅನ್ನ ಹಾಕಿ ತಿಕ್ಕಿ ತೊಳೆದರೆ ಏನಾಗುತ್ತೆ, ಫುಡ್ ಡ್ರಾಪ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ನರ ಇನ್ನೂ ವೀಕ್ ಆಗುತ್ತೆ. ಬಹಳ ಜನ ಸರ್ ನನ್ನ ಆಯುಷನ್ನ ನಂಬ್ಕೊಂಡು ಬಂದು ಹೀಗಾದೆ ಅಂತಕ್ಕಂಥದ್ದು ಬೇಡ. ಯಾವ ಕಾರಣಕ್ಕೂ ಮಸಾಜ್ಗೆ ಮೊರೆ ಹೋಗಬೇಡ್ರಿ. ತಜ್ಞ ಪ್ರಕೃತಿ ಚಿಕಿತ್ಸಾ ವೈದ್ಯರ ಬಳಿಯಲ್ಲಿ ಮಾತ್ರ ತೋರಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಸೂಕ್ತ. ನಮ್ಮ ಹಾಸ್ಪಿಟಲ್ ಅಲ್ಲಾದ್ರೆ ನಾವೇನ್ ಕೊಡ್ತೇವೆ ಅಂದ್ರೆ ಫಿಸಿಯೋಥೆರಪಿ, ಅಕ್ಯುಪಂಕ್ಚರ್, ಆಯಿಲ್ ಅಪ್ಲಿಕೇಶನ್, HLP ಹಾಗೆ ಸ್ಟೀಮ್ ಈ ತರದ ಎಕ್ಸ್ಟರ್ನಲ್ ಚಿಕಿತ್ಸೆಗಳನ್ನ ನೀಡೋದ್ರ ಮುಖಾಂತರವಾಗಿ ಸಂಪೂರ್ಣವಾಗಿ ಸಯಾಟಿಕದಿಂದ ನೀವು ಗುಣವನ್ನ ಹೊಂದಲಿಕ್ಕೆ ಸಾಧ್ಯ. ಹಾಗಾಗಿ ತಜ್ಞ ವೈದ್ಯರ ಬಳಿಯಲ್ಲಿ ಮಾತ್ರ ನೀವು ಚಿಕಿತ್ಸೆಯನ್ನು ಪಡೆಯಿರಿ ಅಂತ ಹೇಳ್ತಾ ಈ ಮೆಸೇಜ್ ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ. ಮಸಾಜ್ ಅನ್ನೋ ಹೆಸರಲ್ಲಿ ಸಯಾಟಿಕಾವನ್ನ ಹಾಳು ಮಾಡೋದು ಬೇಡ. ಸಯಾಟಿಕವನ್ನ ಸರಿ ಮಾಡ್ಕೊಳ್ತಕ್ಕಂತಹ ತಜ್ಞ ಪ್ರಕೃತಿ ಚಿಕಿತ್ಸಾ ವೈದ್ಯರ ಬಳಿಯಲ್ಲೇ ಚಿಕಿತ್ಸೆ ಪಡೆಯಿರಿ ಅಂತ ಹೇಳ್ತಾ ಈ ದಿನದ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.